ಇಡೀ ದೇಶ ಸೋಲಿನ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ರೆ, ಇನ್ನೊಂದು ಕಡೆ ಒಬ್ಬ ಒಂಟಿ ಸಲಗ ತನ್ನನ್ನೇ ಮುಗಿಸಲು ಕಾಯುತ್ತಿದ್ದವರ ಎದುರು ಸಿಡಿದೆದ್ದಿದ್ದ. ಲಂಡನ್ನ ಐತಿಹಾಸಿಕ ಲಾರ್ಡ್ಸ್ ಮೈದಾನದಲ್ಲಿ ನಿನ್ನೆ ನಡೆದಿದ್ದು ಬರೀ ಕ್ರಿಕೆಟ್ ಮ್ಯಾಚ್ ಅಲ್ಲ, ಅದೊಂದು ಸೇಡಿನ ಕತೆ. ಟೀಂ ಇಂಡಿಯಾದ ದಿಗ್ಗಜನನ್ನೇ ಮೂಲೆ ಗುಂಪು ಮಾಡಲು ನಡೆದಿದ್ದ ದೊಡ್ಡ ಸಂಚು. ಆದರೆ ಆ ಸಂಚನ್ನೇ ನುಚ್ಚು ನೂರು ಮಾಡಿ ಟೀಕಾಕಾರರ ಬಾಯಿ ಮುಚ್ಚಿಸಿದ್ದಾನೆ ದಿಗ್ಗಜ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಏಕದಿನ ಸರಣಿಯ ಕೊನೆಯ ಪಂದ್ಯದಲ್ಲಿ ಭಾರತ 27 ರನ್ಗಳಿಂದ ಸೋತು 2-1 ಅಂತರದಲ್ಲಿ ಸರಣಿಯನ್ನ ಇಂಗ್ಲೆಂಡ್ ಗೆದ್ದುಕೊಂಡಿದೆ. ಆದರೆ ಮ್ಯಾಚ್ ಸೋತ್ರು, ಸೀರೀಸ್ ಸೋತ್ರು, ಕೋಟ್ಯಂತರ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಎದೆಯಲ್ಲಿ ಒಂಥರ ವಿಚಿತ್ರವಾದ ಖುಷಿ ಇದೆ, ಆನಂದವಿದೆ. ಭಾರತ ಮ್ಯಾಚ್ ಸೋತಿದೆ, ಆದರೂ ಫ್ಯಾನ್ಸ್ ಯಾಕೆ ಇಷ್ಟು ಖುಷಿಯಾಗಿದ್ದಾರೆ ಅಂತ ನೀವು ಕೇಳಬಹುದು. ಇದಕ್ಕೆ ಕಾರಣ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ. ಅಷ್ಟಕ್ಕೂ ಭಾರತ ಈ ಸರಣಿ ಸೋತಿದ್ರು ಅಭಿಮಾನಿಗಳು ಖುಷಿ ಪಡ್ತಾ ಇರೋದು ಯಾಕೆ? ಕ್ರಿಕೆಟ್ ಕಾಶಿಯಲ್ಲಿ ಹಿಟ್ ಮ್ಯಾನ್ ವೈಭವ ಹೇಗಿತ್ತು ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಳೆದ 2-3 ದಿನಗಳಿಂದ ಸೋಷಿಯಲ್ ಮೀಡಿಯಾ, ನ್ಯೂಸ್ ಚಾನೆಲ್ಗಳಲ್ಲಿ ಒಂದೇ ಒಂದು ಸುದ್ದಿ ಕಾಡ್ಗಿಚ್ಚಿನ ತರಹ ಹರಿದಾಡ್ತಾ ಇತ್ತು. ಅದೇನಪ್ಪಾ ಅಂದ್ರೆ, ಲಾರ್ಡ್ಸ್ ಮೈದಾನದಲ್ಲಿ ನಡೆಯುವ ಪಂದ್ಯವೇ ರೋಹಿತ್ ಶರ್ಮಾಗೆ ಕೊನೆಯ ಮ್ಯಾಚ್. ರೋಹಿತ್ ಶರ್ಮಾ ಅವರನ್ನ ಟೀಮ್ನಿಂದ ಕಿತ್ತು ಬಿಸಾಕೋದಕ್ಕೆ ಕೋಚ್ ಗಂಭೀರ್ ಹಾಗೂ ಅಜಿತ್ ಅಗರ್ಕರ್ ಸ್ಕೆಚ್ ಹಾಕಿದ್ದಾರೆ ಅನ್ನುವ ಸುದ್ದಿ ಜೋರಾಗಿತ್ತು. ದೊಡ್ಡ ದೊಡ್ಡ ಪತ್ರಕರ್ತರು ಕೂಡ ಲಾರ್ಡ್ಸ್ ನಲ್ಲಿ ರೋಹಿತ್ ಶರ್ಮಾ ಕೊನೆಯ ಮ್ಯಾಚ್ ಆಡಲಿದ್ದಾರೆ ಅಂತ ಸುದ್ದಿ ಮಾಡಿಬಿಟ್ರು. ಇದನ್ನು ನೋಡಿದ ಅಭಿಮಾನಿಗಳಂತೂ ಒಳಗೊಳಗೆ ಕುದಿತಾ ಇದ್ರು. 16 ವರ್ಷಗಳಿಂದ ಭಾರತೀಯ ಕ್ರಿಕೆಟ್ ಅನ್ನ ತನ್ನ ಹೆಗಲ ಮೇಲೆ ಹೊತ್ತು ತಂದ ಆಟಗಾರನಿಗೆ ಯಾವುದೇ ತಪ್ಪು ಮಾಡದೇ ಇದ್ರು ಹೀಗೆ ಅವಮಾನ ಮಾಡ್ತಾರಲ್ಲ ಅಂತ ಫ್ಯಾನ್ಸ್ ಕಣ್ಣೀರು ಹಾಕ್ತಾ ಇದ್ರು. ಆದರೆ ಮುಂದೆ ನಡೆದಿದ್ದೇ ಬೇರೆ. ರೋಹಿತ್ ಶರ್ಮಾ ಸುಮ್ಮನೆ ಕೂರುವ ಆಸಾಮಿ ಅಲ್ಲ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ರು. ಆ ಬಗ್ಗೆ ಹೇಳ್ತೀವಿ. ಅದಕ್ಕಿಂತ ಮೊದಲು ಭಾರತಕ್ಕೆ ಸಿಕ್ಕ ಬೃಹತ್ ಟಾರ್ಗೆಟ್ ಬಗ್ಗೆ ನೋಡೋಣ. ಟಾಸ್ ಗೆದ್ದು ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ. ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳು ನಮ್ಮ ಬೌಲರ್ಗಳನ್ನು ಅಕ್ಷರಶಃ ಸುಲಿದು ಹಾಕಿದ್ರು. ಬೆನ್ ಡಕೆಟ್, ಬೆಥೆಲ್, ಜೋ ರೂಟ್ ಮತ್ತು ಕೊನೆಯಲ್ಲಿ ಬಂದ ಜೋಸ್ ಬಟ್ಲರ್ ನಮ್ಮ ಬೌಲರ್ಗಳ ಬೆವರಿಳಿಸಿದ್ರು. ಬಟ್ಲರ್ ಕೇವಲ 13 ಎಸೆತಗಳಲ್ಲಿ 41 ರನ್ ಚಚ್ಚಿದ್ರು. ಇಂಗ್ಲೆಂಡ್ ತಂಡ ಕೇವಲ 43 ಓವರ್ಗಳಲ್ಲಿ 300 ರನ್ ದಾಟಿ ಕೊನೆಗೆ 387 ರನ್ಗಳ ಬೃಹತ್ ಮೊತ್ತವನ್ನ ಪೇರಿಸಿತು. ನಮ್ಮ ಬೌಲರ್ಗಳ ಕತೆ ಕೇಳ್ತೀರಾ? ಗುರ್ನೂರ್ ಬ್ರಾರ್ 10 ಓವರ್ಗಳಲ್ಲಿ ಬರೋಬ್ಬರಿ 97 ರನ್ ಚಚ್ಚಿಸಿಕೊಂಡ್ರು. ಪ್ರಸಿದ್ಧ ಕೃಷ್ಣ 69ಕ್ಕೆ 2 ವಿಕೆಟ್, ಹರ್ಷದೀಪ್ ಸಿಂಗ್ 72 ರನ್ ಕೊಟ್ಟು ಸುಸ್ತಾದ್ರು. 387 ರನ್ಗಳ ಬೆನ್ನಟ್ಟಿದ ಭಾರತದ ಪರಿಸ್ಥಿತಿ ಏನಾಗಬಹುದು ಅಂತ ಎಲ್ರಿಗೂ ಗೊತ್ತಿತ್ತು. ಗಿಲ್ ಮತ್ತು ರೋಹಿತ್ ಆರಂಭದಲ್ಲಿ ತುಂಬಾ ನಿಧಾನವಾಗಿ ಆಡಿದ್ರು. 20 ಓವರ್ಗಳಲ್ಲಿ 75 ಡಾಟ್ ಬಾಲ್ಗಳನ್ನ ಆಡಿದ್ರು. ಆದರೆ ಆ ನಂತರ ಶುರುವಾಗಿದ್ದೇ ನೋಡಿ ಹಿಟ್ ಮ್ಯಾನ್ ಶೋ. ತನಗಿದೇ ಕೊನೆಯ ಮ್ಯಾಚ್, ತನ್ನನ್ನು ಮುಗಿಸಲು ಸಂಚು ರೂಪಿಸಿದ್ದಾರೆ ಅನ್ನೋದು ಗೊತ್ತಿದ್ರು ರೋಹಿತ್ ಶರ್ಮಾ ಎದೆಗುಂದಲಿಲ್ಲ, ಬದಲಾಗಿ ಸಿಡಿದೆದ್ರು. 110 ಎಸೆತಗಳಲ್ಲಿ ಬರೋಬ್ಬರಿ 138 ರನ್, ಅದರಲ್ಲಿ 17 ಬೌಂಡರಿ ಹಾಗೂ 5 ಭರ್ಜರಿ ಸಿಕ್ಸರ್ಗಳು ಸೇರಿದ್ದವು. ಏನಪ್ಪಾ ವಿಶೇಷ ಅಂದ್ರೆ, ಬೌಂಡರಿ ಮೂಲಕವೇ ರೋಹಿತ್ ಶರ್ಮಾ ತಮ್ಮ ಶತಕ ಪೂರೈಸಿದ್ರು. ವಿರಾಟ್ ಕೊಹ್ಲಿ ಕೂಡ 74 ರನ್ ಗಳಿಸಿ ಉತ್ತಮ ಸಾಥ್ ನೀಡಿದ್ರು. ಆದರೆ ರೋಹಿತ್ ಅವರ ಆ ಆಟ ಅದ್ಭುತ. ಕಡೆಗೆ ಭಾರತ ಈ ಪಂದ್ಯವನ್ನ ಸೋತಿರಬಹುದು, ಆದರೆ ರೋಹಿತ್ ಶರ್ಮಾ ನಾನು ಟೈರ್ಡ್ ಆಗಿಲ್ಲ, ರಿಟೈರ್ಡ್ ಕೂಡ ಆಗಲ್ಲ ಅಂತ ಇಡೀ ಜಗತ್ತಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟರು. ರೋಹಿತ್ ಶರ್ಮಾ ನಿನ್ನೆ ಬಾರಿಸಿದ ಈ ಶತಕ ಬರೀ ಶತಕ ಅಲ್ಲ, ಅದೊಂದು ಇತಿಹಾಸ. ಕ್ರಿಕೆಟ್ನ ಕಾಶಿ ಅಂತ ಕರೆಸಿಕೊಳ್ಳುವ ಲಾರ್ಡ್ಸ್ ಮೈದಾನದಲ್ಲಿ ಏಕದಿನ ಪಂದ್ಯದಲ್ಲಿ ಶತಕ ಬಾರಿಸಿದ ಕ್ರಿಕೆಟ್ನ ಕಾಶಿ ಅಂತ ಕರೆಸಿಕೊಳ್ಳುವ ಲಾರ್ಡ್ಸ್ ಮೈದಾನದಲ್ಲಿ ಏಕದಿನ ಪಂದ್ಯದಲ್ಲಿ ಶತಕ ಬಾರಿಸಿದ ಭಾರತದ ಮೊಟ್ಟ ಮೊದಲ ಆಟಗಾರ ಎಂಬ ದಾಖಲೆಯನ್ನ ರೋಹಿತ್ ಶರ್ಮಾ ಬರೆದಿದ್ದಾರೆ. ಅಷ್ಟೇ ಅಲ್ಲ, 39ನೇ ವಯಸ್ಸಿನಲ್ಲಿ ಏಕದಿನ ಶತಕ ಸಿಡಿಸಿದ ಅತ್ಯಂತ ಹಿರಿಯ ಭಾರತೀಯ ಆಟಗಾರ ಕೂಡ ಇವರೇ. ಸೇನಾ ದೇಶಗಳಲ್ಲಿ ರೋಹಿತ್ ಇದುವರೆಗೆ 15 ಶತಕ ಬಾರಿಸಿದ್ದಾರೆ. ವಿರಾಟ್ ಕೊಹ್ಲಿ 10 ಶತಕ ಬಾರಿಸಿದ್ದರೆ ತೆಂಡೂಲ್ಕರ್ 9 ಶತಕ ಬಾರಿಸಿದ್ದಾರೆ. ಈ ರೆಕಾರ್ಡ್ ನೋಡಿದ ಮೇಲೂ ಅವರನ್ನ ಟೀಮ್ನಿಂದ ಹೊರಹಾಕುವ ಮಾತನಾಡ್ತಾರಲ್ಲ, ಇದು ನಿಜಕ್ಕೂ ವಿಪರ್ಯಾಸ. ಗಂಭೀರ್ ಅವರು ಪ್ರತಿ ಸೋಲಿನ ನಂತರ ಆ ಸೋಲಿನ ಗೂಬೆಯನ್ನ ಯಾವುದಾದ್ರೂ ಒಬ್ಬ ಆಟಗಾರನ ಮೇಲೆ ಕಟ್ಟಿ ಬಲಿಪಶು ಮಾಡ್ತಾರೆ ಅನ್ನೋದು ಫ್ಯಾನ್ಸ್ ಆರೋಪ. ಸಂಜು ಸ್ಯಾಮ್ಸನ್, ಅಶ್ವಿನ್, ಕೆಎಲ್ ರಾಹುಲ್ ಹೀಗೆ ಲಿಸ್ಟ್ ಬೆಳೆಯುತ್ತಲೇ ಹೋಗುತ್ತೆ. 2020ರ ನಂತರ ಓಡಿಐನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದ ಕುಲ್ದೀಪ್, ಸಿರಾಜ್, ಶಮಿ ಮತ್ತು ಜಡೇಜಾ ಅವರನ್ನೇ ತಂಡದಿಂದ ಹೊರಗಿಡಲಾಗಿತ್ತು. ಮುಂದಿನ ವರ್ಷವೇ ವರ್ಲ್ಡ್ ಕಪ್ ಇದೆ ಸ್ನೇಹಿತರೆ. ಈಗಿನ ಪರಿಸ್ಥಿತಿ ನೋಡಿದ್ರೆ ಭಯ ಆಗುತ್ತೆ. ಇಂಗ್ಲೆಂಡ್ನ ಜೋ ರೂಟ್ ಈ 3 ಮ್ಯಾಚ್ಗಳ ಸರಣಿಯಲ್ಲಿ ಒಮ್ಮೆಯೂ ಕೂಡ ಔಟ್ ಆಗಿಲ್ಲ.
ನಮ್ಮ ಬೌಲರ್ಗಳಿಗೆ ಅವರನ್ನ ಔಟ್ ಮಾಡೋದೇ ಗೊತ್ತಿಲ್ಲ. ಭಾರತಕ್ಕೆ ಶಮಿ ಹಾಗೂ ಸಿರಾಜ್ ಅಂತಹ ಎಕ್ಸ್ಪೀರಿಯನ್ಸ್ ಇರುವ ಬೌಲರ್ಗಳು ಅತ್ಯಗತ್ಯವಾಗಿ ಬೇಕು. ಅದಕ್ಕಿಂತ ಮುಖ್ಯವಾಗಿ ರೋಹಿತ್ ಶರ್ಮಾ ಟೀಮ್ನಲ್ಲೇ ಇರೋದಾದ್ರೆ ಅವರ ಕೈಗೆ ಮತ್ತೆ ಕ್ಯಾಪ್ಟನ್ಸಿ ಕೊಡಬೇಕು ಅನ್ನುವ ಕೂಗು ಈಗ ಜೋರಾಗಿದೆ. ಯಾಕಂದ್ರೆ ಅವರಿಗೆ ಮ್ಯಾಚ್ ಹೇಗೆ ಗೆಲ್ಲಿಸಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಒಂದು ವೇಳೆ ರೋಹಿತ್ ಶರ್ಮಾ ತಮ್ಮ ಸಾಮರ್ಥ್ಯ ತೋರಿಸದೆ ಹೋಗಿದ್ರೆ ಬಹುಶಃ ನಿನ್ನೆ ರೋಹಿತ್ ಶರ್ಮಾಗೆ ಥ್ಯಾಂಕ್ ಯು ಅಂತ ಹೇಳಿ ಕಳಿಸ್ತಾ ಇದ್ರೋ ಏನೋ ಗೊತ್ತಿಲ್ಲ. ಆದ್ರೆ ತಾವು 16 ವರ್ಷ ರಕ್ತ ಬೆವರು ಸುರಿಸಿ ಕಟ್ಟಿದ ಸಾಮ್ರಾಜ್ಯವನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಕ್ಕೆ ಹಿಟ್ ಮ್ಯಾನ್ ರೆಡಿ ಇರಲಿಲ್ಲ. ಕಷ್ಟದ ಸಮಯದಲ್ಲಿ ತನ್ನನ್ನೇ ಗುರಿಯಾಗಿಸಿದವರ ಕಣ್ಣೆದುರೆ ಶತಕ ಸಿಡಿಸಿ ಇತಿಹಾಸ ಬರೆದು ಒಬ್ಬ ರಿಯಲ್ ಹೀರೋ ಹೇಗೆ ಎದ್ದು ಬರ್ತಾನೆ ಅನ್ನೋದನ್ನ ರೋಹಿತ್ ಶರ್ಮಾ ತೋರಿಸಿಕೊಟ್ರು. ಭಾರತ ಈ ಮ್ಯಾಚ್ ಸೋತಿರಬಹುದು, ಆದರೆ ನಿನ್ನೆ ಗೆದ್ದಿದ್ದು ಮಾತ್ರ ರೋಹಿತ್ ಶರ್ಮಾ ಹಾಗೂ ಅವರ ಕೋಟ್ಯಂತರ ಅಭಿಮಾನಿಗಳ ಸ್ವಾಭಿಮಾನ. ಹಿಟ್ ಮ್ಯಾನ್ ಈ ಗತ ವೈಭವದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.